ಓಯ್, ನಾಳೆ ಎಕ್ಸಾಮ್ ಅಲ್ವೇನೋ? ಟೆನ್ಷನ್ ಆಗ್ತಿದೆಯಾ? ಮನೆಯವರು ಫ್ರೆಂಡ್ಸ್ ಕಾಲ್ ಮಾಡಿದಾಗ ಕೋಪ ಬರ್ತಿದೆಯಾ? ಯಾಕಪ್ಪ ಪದೇ ಪದೇ ಕಾಲ್ ಮಾಡ್ತಿದ್ದಾರೆ ಅಂತ? ಒಂದು ವಿಷಯ ಗೊತ್ತಾ, ಈ ಫೀಲಿಂಗ್ ನಿನಗೆ ಮಾತ್ರ ಆಗ್ತಿಲ್ಲ, ನಾಳೆ ಎಕ್ಸಾಮ್ ಬರೆಯೋ ಎಲ್ಲರಿಗೂ ಆಗ್ತದೆ. ಇದೇ ಟೆನ್ಷನ್, ಇದೇ ಕನ್ಫ್ಯೂಷನ್ ಜೊತೆಗೆ ಇರ್ತಾರೆ. ಹಾಗಾಗಿ ನನಗೆ ಮಾತ್ರ ಯಾಕಂತ ಯೋಚಿಸ್ಬೇಡ. ಮನೆಯವರು ಫ್ರೆಂಡ್ಸ್ ಕಾಲ್ ಮಾಡ್ತಿದ್ದಾರೆ ಯಾಕಂದರೆ ಅವ್ರಿಗೆ ನಿನ್ನ ಬಗ್ಗೆ ಕಾಳಜಿ ಇದೆ ಅಷ್ಟೆ. ಅದರಿಂದ ಕಾಲ್ ಬಂದಾಗ ರಿಯಾಕ್ಟ್ ಮಾಡಬೇಡ, ಶಾಂತವಾಗಿ ಕೇಳು, ಒಂದು ಸ್ಮೈಲ್ ಮಾಡು, ಅಷ್ಟೇ ಅಲ್ವಾ? ಥ್ಯಾಂಕ್ಸ್, ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿದರೆ ಅವ್ರಿಗೂ ಖುಷಿ ಆಗುತ್ತೆ ಅಲ್ವಾ? ಈಗ ಫೋನ್ ಸೈಡಿಗಿಡು. ಇನ್ನೊಬ್ಬರು ಏನು ಓದ್ತಿದ್ದಾರೆ, ಎಷ್ಟು ಓದಿದ್ದಾರೆ ಅಂತ ಯೋಚಿಸೋದನ್ನು ನಿಲ್ಲಿಸು. ಈಗ ನಿನ್ನ ಮನಸ್ಸಿಗೆ ಸ್ವಲ್ಪ ರೆಸ್ಟ್ ಕೊಡು. ಇವತ್ತು ಚೆನ್ನಾಗಿ ಊಟ ಮಾಡು, ಬೇಗ ಮಲ್ಕು. ಮತ್ತು ನಾಳೆ ಎಕ್ಸಾಮ್ ಹಾಲ್ನಲ್ಲಿ ಕುಳಿತ ತಕ್ಷಣ ಒಂದು ಸಣ್ಣ ಕೆಲಸ ಮಾಡು. ಸುತ್ತಮುತ್ತ ಯಾರನ್ನು ನೋಡಬೇಡ. ನಿನ್ನ ಡೆಸ್ಕ್, ನಿನ್ನ ಪೆನ್, ನಿನ್ನ ಆನ್ಸರ್ ಶೀಟ್ ಇವನ್ನು ಒಮ್ಮೆ ಗಮನಿಸು. ಆಳವಾಗಿ ಒಂದು ಡೀಪ್ ಬ್ರೆತ್ ತಗೋ. ಆ ಒಂದು ಕ್ಷಣ ನಿನ್ನ ಮನಸ್ಸನ್ನು ಪ್ರೆಸೆಂಟಿಗೆ ತೊಗೊಂಬರುತ್ತೆ. ಆಮೇಲೆ ಮೊದಲ ಪ್ರಶ್ನೆ ಅಷ್ಟೆ. ಜಾಬ್ ಬಗ್ಗೆ ಯೋಚಿಸ್ಬೇಡ, ರಿಸಲ್ಟ್ ಬಗ್ಗೆ ಯೋಚಿಸ್ಬೇಡ, ಕಟ್ ಆಫ್ ಬಗ್ಗೆ ಯೋಚಿಸ್ಬೇಡ. ಒಂದೊಂದೇ ಕ್ವಶನ್ಸ್, ಒಂದೊಂದೇ ಆನ್ಸರ್ಸ್ ಅಷ್ಟೇ ನೆನಪಿರಲಿ. ನಾಳೆ ನಿನಗೆ ಬೇಕಾಗಿರೋದು ಇನ್ನಷ್ಟು ಓದು ಅಲ್ಲ, ಶಾಂತವಾದ ಮನಸ್ಸು, ಒಳ್ಳೆ ನಿದ್ರೆ ಮತ್ತು ನಿನ್ನ ಮೇಲೆ ನಂಬಿಕೆ ಅಷ್ಟೇ. ನಾಳೆ ನಿನ್ನ ಬೆಸ್ಟ್ ಕೊಡು. ಒಳ್ಳೆ ಸುದ್ದಿ ನಿನ್ನ ಮನೆಯವರಿಗೂ ನಿನ್ನ ಸ್ನೇಹಿತರಿಗೂ ಸಿಗಲಿ. ಆಲ್ ದ ಬೆಸ್ಟ್.